ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನೀವೆಲ್ಲರೂ ನೋಡ್ಲತ್ತಿರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು. ಇದು ನೋಡ್ರಿ, ಇದು ಸೋಡಾ ಬಾಟಲ್. ಈ ಸೋಡಾ ಬಾಟಲ್ ಮಿನಿಮಮ್ 40 ಇಲ್ಲ 50 ವರ್ಷನೂ ಇವು. 40-50 ವರ್ಷ ಇದ್ರೂ ಕಂಟಿನ್ಯೂ ಸ್ಟಾರ್ಟ್ ಆಗ್ತಾವೆ ಇವು. ಅಂದ್ರೆ ರಿಪೀಟ್ ಇದು ಆಯ್ತಪ್ಪ ಅಂದ್ರೆ ಇದು ಸೋಡಾ ಮ್ಯಾಗ್ ಮಾಡ್ತಾರೆ, ಮತ್ತು ಇದೇ ಮತ್ತು ತಂದ್ಕೇಸ್ ಮಾಡ್ತಾರೆ. ಈಗ ನಾವೇನು ಮಾಡ್ತೀವಿ, 10 ರೂಪಾಯಿ ಕೊಟ್ಟು ಒಂದು ನೀರಿನ ಬಾಟಲ್ ಕುಡಿತೀವಿ, ನೀರು ಕುಡಿತೀವಿ, ಒಟ್ಟಾಗಿ ಬಿಡ್ತೀವಿ. 20 ರೂಪಾಯಿ ಕೊಟ್ಟು ನೀರಿನ ಬಾಟಲ್ನಾಗ ನೀರು ಕುಡಿತೀವಿ, ಒಟ್ಟಾಗಿ ಬಿಡ್ತೀವಿ. ಅಲ್ಲಿ ಇಲ್ಲಿ ಪೂರ ವೇಸ್ಟ್ ಆಗ್ತದೆ. ಅದಕ್ಕೂ ಒಂದು ಹೊಸ ರೂಲ್ಸ್ ಮಾಡಬೇಕು. ಈ ಕಡೆ ಬರಂಗೆ ಹೊಸ ರೂಲ್ಸ್ ಏನಪ್ಪ ಅಂತಂದ್ರು, ನೀರಿನ ಬಾಟಲ್ ಏನಾವಲ್ಲ ಅವು ನೀರಿನ ಬಾಟಲು ಕಾಜಿನೂ ಮಾಡ್ಬೇಕು. ಇದೇ ಥರ ನಾವು ನೀರು ತೊಗೊಂಡು ಕುಡಿದು ಕೇಸಿ ವಾಪಸ್ ಕೊಟ್ಟೇವಪ್ಪ ಅಂದ್ರೆ ಅವ್ರು ನಮಗೆ ರೊಕ್ಕ ಕೊಡಬೇಕು. ಆ ಥರ ಆಯ್ತಪ್ಪ ಅಂದರು ಎಲ್ಲಿ ನೀರಿನ ಬಾಟಲ್ಗಳು ಬೀಳಲ್ಲ, ಪ್ಲಾಸ್ಟಿಕ್ ಗ್ಲಾಸ್ಗಳು ಬೀಳಲ್ಲ. ಇಲ್ಲಿ ನೋಡ್ರಿ, ಎಷ್ಟೋ ವರ್ಷದಿಂದ ಮಾಡ್ಲತ್ತಾರ. ನಮಗೊಂದು ಕೊಟ್ಟಿಯಮ್ಮ ಹೋಗಟ್ಟಿ. ನಾವು ಈಗ ಸೋಡಾ ಕುಡಿಲತ್ತೀವಿ. ಈಗ ನೋಡ್ರಿ, ಈ ಥರ ಹೊಡೆದವ್ರು ಕೊಡ್ತಾರ, ನಾವು ಕುಡಿತೀವಿ. ಕುಡ್ದು ಏನು ಮಾಡ್ತೀವಿ, ಇದೇ ಬಾಟಲು ಈ ಬಾಟಲ್ ಮತ್ತು ಅವ್ರಿಗೆ ಕೊಡ್ತೀವಿ. ಈ ಬಾಟಲ್ ಅವ್ರು ಎಲ್ಲಿ ಬಿಟ್ಟಾಕಲ್ಲ, ಎಲ್ಲಿ ಗಲೀಜಾಗಲ್ಲ. ಅದಕ್ಕೂ ನೀರು ಕುಡಿಯೋ ಏನು ಪ್ಲಾಸ್ಟಿಕ್ ನೀರಿನ ಬಾಟಲ್ಗಳಾವಲ್ಲ, ಇಡೀ ನಮ್ಮ ಭಾರತ ದೇಶದಾಗ ಸಂಪೂರ್ಣ ಬಂದಾಗಬೇಕು. ಬಂದಾಗಿ ಈ ಥರ ಕಾಜಿನ ಬಾಟಲ್ ಬರಬೇಕು. ಈಗ ತಿರುಪತಿಗೆ ಹೋಗಿರ್ತೀರಲ್ಲ ನೀವು, ದರ್ಶನ ಮಾಡ್ಕೊಂಡೆ ಹೊರಗೆ ಬಂದಿರ ಅಂದ್ರೆ ಕಾಜಿನ ಬಾಟಲ್ನಾಗೆ ನೀರು ಕೊಡ್ತಾರೆ. ಆ ಕಾಜಿನ ಬಾಟಲ್ ವಾಪಸ್ ಕೊಟ್ಟಿರಪ್ಪ ಅಂದ್ರೆ ಮತ್ತೊಂದು ಕಾಜಿನ ಬಾಟಲ್ ನಿಮಗೆ ಕೊಡ್ತಾರೆ. ಅವಾಗ ಎಲ್ಲಿ ಗಲೀಜಾಗಲ್ಲ, ನೀಟಾಗಿರ್ತದ, ಫಸ್ಟ್ ಕ್ಲಾಸ್ ಆಗಿರ್ತದ. ದಯವಿಟ್ಟು ಒಳ್ಳೆಯ ವ್ಯವಸ್ಥೆ ಆಗ್ಬೇಕಂದ್ರೆ ಫಸ್ಟ್ ನಾವು ಬದಲಾಗಬೇಕು. ನಾವು ಬದಲಾದ್ರೆ ನಮ್ಮ ದೇಶ ಬದಲಾಗ್ತದೆ. ಏನು ಸಂಪೂರ್ಣ ನೀರಿನ ಬಾಟಲ್ ಅವಲ್ಲ ಅವೆಲ್ಲ ಬಂದಾಗಬೇಕು, ಕಾಜಿನ ಬಾಟಲ್ ಬರಬೇಕು. ಅವಾಗ ಎಲ್ಲ ಕಡೆ ಸ್ವಚ್ಛ ಇರ್ತದೆ. ಇಲ್ಲಪ್ಪ ಅಂದ್ರೆ ನೀವು ಯಾವ ಮೋರಿದಾಗು, ಯಾವ ರೋಡಿದಾಗು, ಯಾವ ಚರಂಡಿದಾಗು ಎಲ್ಲಿ ಹೋದ್ರೂ ಅಲ್ಲಿ ಬರೀ ಪ್ಲಾಸ್ಟಿಕ್ ಬಾಟಲ್ಗಳು ಇರ್ತಾವ. ದಯವಿಟ್ಟು ಕಾಜಿನ ಬಾಟಲ್ ಬರಲಿ ಅಂತ ನಮ್ಮ ಕಳಕಳಿಯ ಮನವಿ. ಇಂಕೋ ಕಡೆ ಕೊಟ್ಟಮ್ಮ.